ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ. ಬೃಂದಾವನಕ್ಕೆ ಅಕ್ರೂರನ ಆಗಮನ. ಕೃಷ್ಣನು ವ್ಯಾಮಾಸುರನನ್ನು ಕೊಂದದ್ದನ್ನು ನಾರದ ಮುನಿಗಳು ಕಂಸನೊಡನೆ ಪ್ರಸ್ತಾಪಿಸಲಿಲ್ಲ, ಏಕೆಂದರೆ ಕೇಶಿ ರಾಕ್ಷಸನು ಕೊಂದ ದಿನವೇ ಅವನ ಸಂಹಾರ ಆಯಿತು ಎಂದರ್ಥ. ಕೇಶಿ ರಾಕ್ಷಸನು ಪ್ರಾಂತಕಾಲ ಬೇಗನೆ ಸಂಹಾರವಾದ ಅನಂತರ ಹುಡುಗರು ಗೋವರ್ಧನಗಿರಿಯ ಮೇಲೆ ಗೋಗಳನ್ನು ನೋಡಿಕೊಳ್ಳಲು ಹೋದರು. ಅಲ್ಲಿ ವ್ಯಾಮಾಸುರನು ಸತ್ತ. ರಾಕ್ಷಸರಿಬ್ಬರ ಸಂಹಾರ ಪ್ರಾಂತಕಾಲದಲ್ಲಿ ಆಯಿತು. ಬೃಂದಾವನವನ್ನು ಸಂಜೆ ಹೊತ್ತಿಗೆ ತಲುಪಬೇಕೆಂದ ಕಂಸನು ಅಕ್ರೂರನನ್ನು ಕೋರಿದ. ಕಂಸನ ಆದೇಶವನ್ನು ಪಡೆದ ಅಕ್ರೂರನು ಮರುದಿನ ಬೆಳಿಗ್ಗೆ ರಥದಲ್ಲಿ ಬೃಂದಾವನಕ್ಕೆ ಹೊರಟ. ಅಕ್ರೂರನು ಪ್ರಭುವಿನ ಮಹಾಭಕ್ತನಾದುದರಿಂದ ಬೃಂದಾವನಕ್ಕೆ ಹೋಗಿ ದಾರಿಯಲ್ಲೇ ಪ್ರಭುವನ್ನು ಸುತ್ತ ಭಕ್ತರು ಯಾವಾಗ ಕೃಷ್ಣನ ಯೋಚನೆಯಲ್ಲೇ ತನ್ಮಯನಾಗಿರುತ್ತಾರೋ ಅಕ್ರೂರನು ಸದಾ ಕೃಷ್ಣನ ಕಮಲ ನಯನಗಳನ್ನೇ ಧ್ಯಾನಿಸುತ್ತಿದ್ದ. ಕೃಷ್ಣನನ್ನು ನೋಡಿದ ಆ ಅವಕಾಶ ದೊರೆತಿದ್ದಕ್ಕೆ ತಾನು ಯಾವ ಬಗೆಯ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇನೆ ಎಂದು ಅವನಿಗೆ ತಿಳಿಯಲಿಲ್ಲ. ಕೃಷ್ಣನು ಸಂಕಲ್ಪ ಮಾಡಿದರೆ ತಾನು ಅವನನ್ನು ನೋಡಲು ಸಾಧ್ಯವಾಗುತ್ತದೆ ಎಂದು ಅವನು ಭಾವಿಸಿದ. ಮಹಾಯೋಗಿಗಳು ಕಾಣಲು ಹಂಬಲಿಸುವ ಕೃಷ್ಣನನ್ನು ನೋಡಲು ತಾನು ಹೋಗುತ್ತಿರುವುದು ತನ್ನ ಪರಮಭಾಗ್ಯ ಎಂದು ಅಕ್ರೂರನಿಗನಿಸಿತು. ಆ ದಿನ ತನ್ನ ಹಿಂದಿನ ಜನ್ಮದ ಪಾಪವೆಲ್ಲ ನಿಶ್ಚಯವಾಗಿ ತೊಡೆದು ಹೋಗುತ್ತದೆ ಎಂದು, ತಾನು ಮನುಷ್ಯ ವರ್ಗದಲ್ಲಿ ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಎಂದು ಅವನಿಗೆ ನಿಶ್ಚಯವಾಯಿತು. ಕೃಷ್ಣ ಮತ್ತು ಬಲರಾಮನನ್ನು ಕರೆದುಕೊಂಡು ಬರಲು ತನ್ನನ್ನು ಕಳುಹಿಸಿ ತಾನು ಪ್ರಭುವನ್ನು ಕಾಣುವುದು ಸಾಧ್ಯವಾಗುವಂತೆ ಮಾಡಿದ ಕಂಸನು ತನಗೆ ಬಹುದೊಡ್ಡ ಉಪಕಾರವನ್ನು ಮಾಡಿದ ಎಂದು ಅವನಿಗನಿಸಿತು. ಅಕ್ರೂರನು ದೇವತಾ ಪರಮಪುರುಷ ಸಾಮಾನ್ಯ ಮನುಷ್ಯರಂತೆ ಬಂದಿದ್ದಾನೆ, ಅವನನ್ನು ಕಣ್ಣೆದುರಿಗೆ ನೋಡುವುದು ನನ್ನ ಭಾಗ್ಯ ಎಂದು ಯೋಚಿಸಿದನು. ಬ್ರಹ್ಮ, ನಾರದ, ಶಿವರಂಥ ದೇವತೆಗಳನ್ನು ಪೂಜಿಸುವ ಬೃಂದಾವನದಲ್ಲಿ ಓಡಾಡುವ ಮತ್ತು ಕುಂಕುಮ ಲೇಪಿತವಾದ ಮುಖವನ್ನು ನೋಡುವ ನಿರೀಕ್ಷೆಯಿಂದ ನನಗೆ ರೋಮಾಂಚನವಾಗುತ್ತದೆ. ಅವನು ಇಂದು ಚರಣಕಮಲವನ್ನು ನೋಡುವ ಭಾಗ್ಯ ನನ್ನದಾಗುತ್ತದೆ ಮತ್ತು ಹಣೆಯ ಮೇಲೆ ಮತ್ತು ಮೂಗಿನ ಮೇಲೆ ತಿಲಕಿರುವ ಕೃಷ್ಣನ ಸುಂದರ ಮುಖವನ್ನು ನೋಡಲು ನಾನು ಭಾಗ್ಯವಂತನಾಗಿದ್ದೇನೆ. ಅವನ ಮುಗುಳ್ನಗೆಯನ್ನು, ಕಪ್ಪು ಗುಂಗುರು ಕೂದಲನ್ನು ನಾನು ನೋಡುತ್ತೇನೆ. ನನಗೆ ನಿಶ್ಚಯವಾಗಿ ಈ ಅವಕಾಶ ದೊರೆಯುತ್ತದೆ ಎಂಬುದು ಅರ್ಥವಾಗುತ್ತದೆ, ಏಕೆಂದರೆ ಜಿಂಕೆಗಳು ನನ್ನ ಬಲಭಾಗದಲ್ಲಿ ದಾಟಿ ಹೋಗುತ್ತಿವೆ. ಇಂದು ವಿಷ್ಣು ಲೋಕದ ವಿಶೇಷ ಸಾಮ್ರಾಜ್ಯದ ಸೌಂದರ್ಯವನ್ನು ಕಣ್ಣಾರೆ ನೋಡುವುದು ನನಗೆ ಸಾಧ್ಯವಾಗುತ್ತದೆ, ಏಕೆಂದರೆ ಕೃಷ್ಣನೇ ಪರಮ ವಿಷ್ಣು. ತನ್ನ ದಯೆಯಿಂದಲೇ ಅವನು ಅವತರಿಸಿದ್ದಾನೆ. ಎಲ್ಲ ಸೌಂದರ್ಯಕ್ಕೂ ಅವನೇ ಆಶ್ರಯ. ಆದುದರಿಂದ ಇಂದು ನನ್ನ ಕಣ್ಣುಗಳು ಸಾರ್ಥಕವಾಗುತ್ತದೆ ಎಂದು ಯೋಚಿಸಿದನು. ಅಕ್ರೂರನು ಹೀಗೆ ಯೋಚಿಸಿದನು. ದೇವತಾ ಪರಮಪುರುಷನಾದ ಕೃಷ್ಣನು ಈಗ ಯದುಕುಲದಲ್ಲಿ ಹುಟ್ಟಿದ್ದಾನೆ. ತನ್ನ ದಿವ್ಯ ಸೌಂದರ್ಯದಿಂದ ಲಕ್ಷ್ಮೀ ದೇವಿಯು ಸದಾ ತನ್ನೊಡನೆ ಇರುವಂತೆ ಆಕರ್ಷಿಸುವ ದೇವತಾ ಪರಮಪುರುಷನು ಇಂದು ನೋಡಲು ಸಾಧ್ಯವಾಗುತ್ತದೆ. ನಾನು ಬೃಂದಾವನವನ್ನು ತಲುಪುತ್ತಲೇ ರಥದಿಂದ ಇಳಿದು ಭೌತಿಕ ಪ್ರಕೃತಿ ಮತ್ತು ಎಲ್ಲ ಜೀವಿಗಳ ಪ್ರಭುಗೆ ಪ್ರಣಾಮ ಮಾಡಲು ಅವನ ಕಾಲಿಗೆ ನಮಸ್ಕರಿಸುತ್ತೇನೆ. ನಾನು ಅವನ ಚರಣ ಕಮಲಗಳಿಗೆ ಗೋಪ ಬಾಲಕರಂತೆ ಬೃಂದಾವನದಲ್ಲಿ ಅವನ ಸ್ನೇಹಿತರಲ್ಲಿ ಒಬ್ಬನಾಗುತ್ತೇನೆ. ನಾನು ಈ ರೀತಿ ಕೃಷ್ಣನ ಮುಂದೆ ತಲೆಬಾಗಿದಾಗ ನಿಶ್ಚಯವಾಗಿಯೂ ಅವನು ತಾವರಿಯಂಥ ತನ್ನ ಅಭಯ ಹಸ್ತವನ್ನು ನನ್ನ ತಲೆಯ ಮೇಲೆ ಇಡುವನು. ಅವನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದ ಎಲ್ಲ ಬದ್ಧ ಜೀವಿಗಳು ಅವನ ಅಭಯದ ಹಸ್ತದ ರಕ್ಷಣೆ ಇದೆ. ಭೌತಿಕ ಜೀವಕ್ಕೆ ಹೆದರುವವರಿಗೆಲ್ಲ ಕೃಷ್ಣನೇ ಪರಮ ಗುರಿ. ನಾನು ಅವನನ್ನು ನೋಡಿದಾಗ ನಿಶ್ಚಯವಾಗಿಯೂ ಅವನು ಚರಣ ಕಮಲಗಳಲ್ಲಿ ಆಶ್ರಯವನ್ನು ಕೊಡುತ್ತಾನೆ. ಅವನ ಕಮಲ ಹಸ್ತಗಳು ನನ್ನ ಶಿರವನ್ನು ಸ್ಪರ್ಶಿಸಬೇಕೆಂದು ನಾನು ಹಂಬಲಿಸುತ್ತೇನೆ. ಹೀಗೆ ಅಕ್ರೂರನು ಬೃಂದಾವನಕ್ಕೆ ಬಂದಾಗ ಏನು ಮಾಡುತ್ತಾನೆ ಎಂದು ಮುಂದಿನ ವಿಡಿಯೋದಲ್ಲಿ ನೋಡಿರಿ. ಹರೇ ಕೃಷ್ಣ, ಹರೇ ರಾಮ.